ಇನ್ನೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ನನಗೆ ಪ್ರತಿ ತಿಂಗಳು ಏನು ನಾನು ದುಡಿತಿದ್ದೀನೋ ಅದಕ್ಕಿಂತ ಇನ್ನೊಂಚೂರು ಆ್ಯಡ್ ಮಾಡಿಕೊಳ್ಬೇಕು ಅಂತ ಅಂದುಕೊಂಡ ತಕ್ಷಣ ಅದು ಒಂದು ಫ್ರೀಕ್ವೆನ್ಸಿ, ವೈಬ್ರೇಷನ್, ಅದೊಂದು ಎನರ್ಜಿ ನಿಮಗೆ ತನ್ನಿಂದ ತಾನೇ ನೀವೇನು ಮಾಡಬೇಕು ಅಂತ ನೀವು ಬಯಸ್ತೀರೋ ಅದು ಬರೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಎವ್ರಿಬಡಿ ವಾಂಟ್ ಟು ಬಿಕಮ್ ಸಕ್ಸಸ್ಫುಲ್. ಯಾರೆಲ್ಲ ಸಾಲ ಮುಕ್ತರಾಗಬೇಕು ಅಥವಾ ನಾನು ಶ್ರೀಮಂತನಾಗಲೇಬೇಕು ಎನ್ನುವ ಸಂಕಲ್ಪವಿದೆಯೋ ಅವರೆಲ್ಲ ಅಲ್ಲಿ ಬಂದಿರ್ತಾರೆ. ಇದು ಎಲ್ಲಿರುತ್ತೋ, ಈ ಯಂತ್ರ ಎಲ್ಲಿರುತ್ತೋ ಅಲ್ಲಿ ವ್ಯಾಪಾರದಲ್ಲಿ ಲಾಭವಾಗುತ್ತೆ. ಕೆಟ್ಟ ಕಣ್ಣ ದೃಷ್ಟಿ ಅಥವಾ ಅಸೂಯೆ ಈ ರೀತಿ ಏನಾದರೂ ಇದ್ದರೆ ಅಂಥ ಹಾವಳಿಗಳು ಕಡಿಮೆ ಆಗುತ್ತೆ. ನಾವು ಮಾಡುವ ಯಾವುದೇ ಡೆಸಿಷನ್ಸ್ ಆಗ್ಬೋದು ವ್ಯಾಪಾರದ ದೃಷ್ಟಿಕೋನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ, ಎಲ್ಲವೂ ಒಂದು ಸ್ಥಿರತೆಯಲ್ಲಿರುತ್ತೆ. ಚಾಪೆ ಇದ್ದಷ್ಟೇ ಯಾಕೆ ಕಾಲು ಚಾಚಬೇಕು, ಹಾಸಿಗೆ ಇದ್ದಷ್ಟೇ ಯಾಕೆ ಕಾಲು ಚಾಚಬೇಕು, ಹಾಸಿಗೆನೇ ದೊಡ್ಡದು ಮಾಡಿದ್ರಾಗಲ್ವಾ ಅನ್ನುವಂಥದ್ದು ನಮ್ಮ ಒಂದು ಇವತ್ತಿನ ಒಂದು ಚಿಂತನೆ. ಎಷ್ಟು ಕೆಟ್ಟದ್ದಲ್ವಾ ಇದು. ಹೋದಾಗ ಏನು ಮಾಡಬೇಕು, ಏನನ್ನು ತೆಗೆದುಕೊಂಡು ಹೋಗಬೇಕು, ಅಲ್ಲಿ ಯಾವ ವಿಶ್ವಕ್ರಿಯೆಯನ್ನು ಮಾಡಬೇಕು, ದರ್ಶನ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ನಾನಾ ರೀತಿಯಾದಂತಹ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತೀವಿ. ಅಂತಂದರೆ ಏನೇ ಮಾಡಿದ್ರೂ ಕೂಡ ಏನಾದರೂ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಇನ್ನು ಎಷ್ಟೋ ಜನ ನಾವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಆದರೂ ನಮಗೊಂದು ಏಳಿಗೆ ಆಗ್ತಾ ಇಲ್ಲ, ನಾವು ಅಂದ್ಕೊಂಡಂಥ ರೀತಿಯಲ್ಲಿ ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ಲ ಅಂತ ಸಾಕಷ್ಟು ಪರದಾಡ್ತಿರ್ತಾರೆ. ಇನ್ನು ಕೌಟುಂಬಿಕ ಜೀವನ ಅಂತ ಬಂದಾಗ ಮನೆಯಲ್ಲೇ ಸಾಕಷ್ಟು ಕಲಹಗಳು, ನೆಮ್ಮದಿ ಇಲ್ಲದೆ ಇರುವಂಥದ್ದು, ಸಾಕಷ್ಟು ಈ ರೀತಿಯಾದಂಥ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ, ಈ ರೀತಿಯಾದಂಥ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಗಬೇಕು. ನಮಗೆ ನಾವು ಕೂಡ ನೆಮ್ಮದಿಯಿಂದ ಆರಾಮಾಗಿ ಜೀವನ ಮಾಡಬೇಕು, ಈ ರೀತಿ ನಾವೆಲ್ಲರೂ ಯೋಚನೆ ಮಾಡ್ತೀವಿ. ಈ ರೀತಿಯಾದಂಥ ಒಂದು ಥಾಟ್ ನಮ್ಮೆಲ್ರಿಗೂ ಬಂದೇ ಬರುತ್ತೆ. ಸೊ ಹೇಗೆ ಆ ರೀತಿಯಾದಂಥ ಒಂದು ನೆಮ್ಮದಿಯನ್ನು ಪಡ್ಕೊಳ್ಳುವಂಥದ್ದು, ಸುಖ ಶಾಂತಿ ಆರೋಗ್ಯವನ್ನು ಪಡ್ಕೊಳ್ಳುವಂಥದ್ದು, ಅದಕ್ಕೆ ಸರಿಯಾದಂಥ ಒಂದು ಮಾರ್ಗದರ್ಶನ ನಮಗೆ ಬೇಕಾಗತ್ತೆ. ಆ ಒಂದು ಮಾರ್ಗದರ್ಶನವನ್ನು ನಮ್ಮ ಗುರುಗಳು ನಿರಂತರವಾಗಿ ತಮ್ಮ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ, ತಮ್ಮ ಪುಸ್ತಕಗಳ ಮುಖಾಂತರ ಕೊಡ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ತಮ್ಮಲ್ಲಿರುವಂಥ ಯಾವ ಒಂದು ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ, ಯಾವೆಲ್ಲ ಒಂದು ವಿಶೇಷ ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ತೆ ಆಗ್ತಡ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಭೂದೋಷ ನಿವಾರಕರು, ವಾಸ್ತು ದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮ ತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ನನ್ನ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ ಹಾಗೆ ನೀವು ಒಂದು ರೀತಿ ಮಾರ್ಗದರ್ಶಕರ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ ನಿಮ್ಮಲ್ಲಿರುವಂಥ ಜ್ಞಾನವನ್ನು ನಮ್ಮ ಜೊತೆ ಹಂಚಿಕೊಳ್ತಾ ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಬರ್ತಿದ್ದೀರಾ. ಎಸ್ಪೆಷಲಿ ನಮಗೆ ಈ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಜೀವನದಲ್ಲಿ ನಾವು ಮಾಡಿರುವಂಥ ಪೂರ್ವ ಕರ್ಮಗಳಿಂದ ಯಾವ ರೀತಿಯಾಗಿ ವಿಮುಕ್ತಿಯನ್ನು ಪಡ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಲಕ್ಷಾಂತರ ಜನ ನಿಮ್ಮೊಂದಿಗೆ ಮಾರ್ಗದರ್ಶನವನ್ನು ಪಡ್ಕೊಂಡು ಈಗ ತಮ್ಮ ಸಮಸ್ಯೆಯಿಂದ ಹೊರಬಂದು ಒಂದು ಉತ್ತಮ ನೆಮ್ಮದಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ಮೊದಲಿಗೆ ನಾನು ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ ಗುರುಗಳೇ. ಈಗ ನಾನು ಆಗಲೇ ಹೇಳಿದ ಹಾಗೆ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ನನ್ನ ಒಂದು ಮೊದಲನೇ ಪ್ರಶ್ನೆ, ಇದು ನನ್ನ ಪರ್ಸ್ನಲ್ ಕ್ವೆಶನ್ ನಿಮಗೆ. ಸೊ ನಮಗೂ ಎಲ್ರಿಗೂ ಒಂದು ಆಸೆ ಇರುತ್ತೆ ಗುರುಗಳೇ, ಒಂದು ಮೊನಾಟನಸ್ ಆಗಿ ಲೈಫ್ ಹೋಗ್ತಾ ಇರುತ್ತೆ,
ಇಲ್ಲ ಇನ್ನೂ ಇದಕ್ಕಿಂತ ಇನ್ನನ್ನೇನಾದರೂ ಸಾಧಿಸ್ಬೇಕು, ಇನ್ನನ್ನೇನಾದರೂ ಅಚೀವ್ ಮಾಡಬೇಕು, ಇನ್ನೂ ಚೆನ್ನಾಗಿ ಆಗಬೇಕು, ಒಂದೊಳ್ಳೆ ಬಿಸ್ನೆಸ್ ಮಾಡಬೇಕು, ಒಳ್ಳೆ ಹೆಸರು ಮಾಡಬೇಕು, ಸಮಾಜದಲ್ಲಿ 4 ಜನ ನೋಡಿ ನಮ್ಮಿಂದ ಒಂದು ಇನ್ಸ್ಪಿರೇಷನ್ ಪಡ್ಕೋಬೇಕು ಅನ್ನೋ ಒಂದು ಲೆವೆಲಿಗೆ ಬದುಕಬೇಕು ಅನ್ನೋವಂಥ ಆಸೆ ಬಹುತೇಕ ಎಲ್ರಿಗೂ ಇರುತ್ತೆ. ಅದೇ ಆಸೆಯನ್ನು ಇಟ್ಕೊಂಡೆ ನಾನು ಈ ಒಂದು ಪ್ರಶ್ನೆನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಗುರುಗಳೇ. ಈಗ ನಾನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಏನನ್ನಾದರೂ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋಣ, ಇನ್ನೊಂದು ಸ್ಟೆಪ್ ಮೇಲ್ಕ್ಕೆ ಹೋಗೋಣ ಅನ್ನುವಂಥ ಆಸೆ ನಂದು. ಸೊ ಇದಕ್ಕೆ ನಿಮ್ಮ ಒಂದು ಸಲಹೆ ಏನು ಗುರುಗಳೇ? ಅಂದರೆ ಏನು ಮಾಡಬೇಕು ನಾನು, ಹೇಗೆ ಮಾಡಿದ್ರೆ ನಾನು ಇನ್ನೂ ಒಂದು ಸ್ಟೇಜ್ ಬೆಟರ್ ಆಗಿ ಇನ್ನೂ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ? ನೀವು ಈಗಾಗಲೇ ಮುಂದೆ ಹೋಗಿರೋದಕ್ಕೆ ಈ ರೀತಿ ಮುಂದಾಲೋಚನೆ ಬರ್ತಿದೆ ನೋಡಿ. ನಿರ್ಜೀವ ವಸ್ತುವಿಗೆ ಈ ರೀತಿ ಅಂದುಕೊಳ್ಳೋದಕ್ಕೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ 84 ಲಕ್ಷ ಜೀವರಾಶಿಗಳಿಗೆ ಈ ರೀತಿ ನಾನೇನೋ ಮಾಡಬೇಕು ಅನ್ನೋ ಒಂದು ಬ್ರಹ್ಮತತ್ವವನ್ನು ಆ ವಿಶ್ವವೇ ಕೊಡಲಿಲ್ಲ. ಅವ್ರು ಹೇಗಿದ್ದಾರೋ ಹಾಗೇ ಇದ್ದಾರೆ ಕಾಲದಿಂದಲೂ. ಸೊ ಹಾಗಾಗಿ ಈಗ ಮನುಷ್ಯನಾದ ನಮಗೆ ಆ ಒಂದು ಚೈತನ್ಯ, ದೇವರ ಚೇತನ ನಮ್ಮ ಒಳಗಡೆ ಇರೋದಕ್ಕೆ ನಮಗಿದೆಲ್ಲ ಭಾವನೆಗಳು, ಫೀಲಿಂಗ್ಸು ಬರುತ್ತೆ. ಯಾವಾಗ ನಾವು ನಾನೇನೋ ಮಾಡಬೇಕು, ಇನ್ನೂ ಸ್ವಲ್ಪ ದೊಡ್ಡದಾಗಿ ಏನಾದರೂ ಮಾಡಬೇಕು, ಇನ್ನೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ನನಗೆ ಪ್ರತಿ ತಿಂಗಳು ಏನು ನಾನು ದುಡಿತಿದ್ದೀನೋ ಅದಕ್ಕಿಂತ ಇನ್ನೊಂಚೂರು ಆ್ಯಡ್ ಮಾಡಿಕೊಳ್ಬೇಕು ಅಂತ ಅಂದುಕೊಂಡ ತಕ್ಷಣ ಅದು ಒಂದು ಫ್ರೀಕ್ವೆನ್ಸಿ, ವೈಬ್ರೇಷನ್, ಅದೊಂದು ಎನರ್ಜಿ ನಿಮಗೆ ತನ್ನಿಂದ ತಾನೇ ನೀವೇನು ಮಾಡಬೇಕು ಅಂತ ನೀವು ಬಯಸ್ತೀರೋ ಅದು ಬರೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ದ ಮೊಮೆಂಟ್ ಐ ಥಿಂಕ್ ಅ ಥಾಟ್, ದ ಥಾಟ್ ಇಟ್ ಸೆಲ್ಫ್ ಈಸ್ ಫ್ರಮ್ ಯೂನಿವರ್ಸ್, ಈಸ್ ಫ್ರಮ್ ಶಿವ. ಸೊ ಹಾಗಾಗಿ ಅದು ಸೃಷ್ಟಿಯಾಗೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಎಷ್ಟು ಶಕ್ತಿ ಇದೆ ಈ ಆಲೋಚನೆಗೆ ನೋಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂತಂದರೆ ನಿಮ್ಮ ಒಳಗಡೆ ಇರುವಂಥದ್ದು ಪರಮ ಆತ್ಮ. ಆ ಪರಮ ಆತ್ಮನಲ್ಲಿ ನೀವೇನು ಕೋರಿಕೊಂಡ್ರೂ ಅವನು ಕೊಡೋದಕ್ಕೆ ಮಾತ್ರ ಗೊತ್ತಿದೆ. ನೀವೇನು ಕೆಟ್ಟದನ್ನು ಕೋರ್ಕೊಂಡಿಲ್ಲ, ಯೂನಿವರ್ಸ್ಗೆ ಎಗೇನ್ಸ್ಟ್ ಏನೋ ಕೋರ್ಕೊಳ್ಳಿಲ್ಲ, ಅಥವಾ ಪರರಿಗೆ ವಿರುದ್ಧವಾಗಿ ಏನೋ ಮಾಡಬೇಕು ಅಂತ ಕೋರ್ಕೊಂಡಿಲ್ಲ. ನೀವು ಕೋರ್ಕೊಂಡಿರುವಂಥದ್ದು ನನಗೆ ಇನ್ನೂ ಸ್ವಲ್ಪ ಅವಶ್ಯಕತೆ ಇದೆ, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಾನು ವ್ಯಾಪಾರ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ ಅಂತ ಅಂದಿದ್ದೆ. ಭಗವಂತ ನಿಮ್ಮ ಜೊತೆ ಇರ್ತಾನೆ, ಖಂಡಿತ ಒಳ್ಳೆಯದಾಗುತ್ತೆ. ನನ್ನ ಆಶೀರ್ವಾದವು ನಿಮ್ಮ ಮೇಲಿದೆ. ಇನ್ನೂ ಹೆಚ್ಚಾಗಲಿ ನಿಮ್ಮ ಒಂದು ಇನ್ಕಮು ಪ್ರತಿ ತಿಂಗಳು, ಪ್ರತಿ ವರ್ಷ. ಏನೇ ಹೊಸದನ್ನು ನಾವು ಮಾಡಬೇಕು, ಹೊಸದನ್ನು ಕಲಿಬೇಕು ಅಂತ ಬಯಕೆ ಬಂದಾಗ ಅದಕ್ಕೆ ಕಲಿಯೋದಕ್ಕೆ ಮಾರ್ಗಗಳು ಹಲವಿದೆ. ಈಗ ನೀವು ನಾನು ಡ್ರೈವಿಂಗ್ ಕಲಿಬೇಕು ಅಂತ ಆಸೆ ವ್ಯಕ್ತಪಡಿಸಿದರೆ ನಾಳೆ ಯಾರೂ ಹೇಳೋದಕ್ಕಾಗೋದಿಲ್ಲ. ನೀವು ಕಾರ್ ತೆಗೆದುಕೊಂಡು ಬಂದು ರೋಡ್ ಮೇಲೆ ಹೋಗಿ ಅಥವಾ ಲಾಂಗ್ ಡ್ರೈವ್ ಹೋಗಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅಥವಾ ಸ್ವಿಮ್ಮಿಂಗ್ ಕಲಿಬೇಕು ಅಂತ ಯಾರೋ ಇಷ್ಟ ವ್ಯಕ್ತಪಡಿಸಿದರೆ ನೀವು ಕಾವೇರಿ ನದಿ ಹತ್ರ ಇದೆ, ನೀವು ಮೈಸೂರವರಲ್ವ, ಹೋಗಲ್ಲಿ ಈಜು ಮಾಡಿ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಖಂಡಿತವಾಗಿಯೂ ಕಲಿಯೋ ಮಾರ್ಗಗಳಿದ್ದಾವೆ. ಸೊ ಹಾಗಾಗಿ ನಮ್ಮದು ಒಂದು ದೊಡ್ಡ ಯೂನಿವರ್ಸಿಟಿ ರೀತಿ ನಾವು ಕಾರ್ಯಾಗಾರಗಳನ್ನು ಮಾಡುವಂಥದ್ದು. ಇಲ್ಲಿ ಯಾರೆಲ್ಲ ಕಲಿತಾರೋ, ಈಗ ಆಗಸ್ಟ್ 9ನೇ ತಾರೀಕು 2026 ಭಾನುವಾರದಂದು ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ನಡೀತಿದೆ. ಈ ವರ್ಕ್ಶಾಪ್ಗೆ ನೀವು ಬನ್ನಿ, ನೀವು ಕಲೀರಿ. ಕೇವಲ ಒಂದು ಬಿಸ್ನೆಸ್ ಬಗ್ಗೆ ಅಲ್ಲಿ ಹೇಳ್ಕೊಡೋದಿಲ್ಲ, 72 ಬಿಸ್ನೆಸ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಹಲವಾರು ಬಿಸ್ನೆಸ್ಗಳು 0% ಇನ್ವೆಸ್ಟ್ಮೆಂಟಲ್ಲಿ ಮಾಡುವಂಥದ್ದಾಗಿರುತ್ತೆ. ಇನ್ನು ಕೆಲವೊಂದು ಚೂರು ಇನ್ವೆಸ್ಟ್ಮೆಂಟ್ ಹೆಚ್ಚೇನಿಲ್ಲ ಅಂಥ ಬಿಸ್ನೆಸ್ಗಳ ಬಗ್ಗೆ, ಅನೇಕ ಬಿಸ್ನೆಸ್ಗಳ ಬಗ್ಗೆ. ಇನ್ಫ್ಯಾಕ್ಟ್ ಎವ್ರಿಬಡಿ ವಾಂಟ್ ಟು ಬಿಕಮ್ ಸಕ್ಸಸ್ಫುಲ್. ಯಾರೆಲ್ಲ ಸಾಲ ಮುಕ್ತರಾಗಬೇಕು ಅಥವಾ ನಾನು ಶ್ರೀಮಂತನಾಗಲೇಬೇಕು ಎನ್ನುವ ಸಂಕಲ್ಪವಿದೆಯೋ ಅವರೆಲ್ಲ ಅಲ್ಲಿ ಬಂದಿರ್ತಾರೆ. ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಪ್ರತಿ ಸಲ ನಾವು ಈ ಕಾರ್ಯಾಗಾರ ಮಾಡಿದಾಗೂ ನೆಲದಲ್ಲಿ ಕೂತ್ಕೊಳ್ಳೋದಕ್ಕೂ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಬಂದು ಕಲೀರಿ. ಕಲಿತಾದ್ಮೇಲೆ ತುಂಬ ಸುಲಭ ಆಗಿಬಿಡುತ್ತೆ. ಎಷ್ಟರ ಮಟ್ಟಿಗೆ ಸುಲಭ ಆಗುತ್ತೆ ಅಂತಂದರೆ, ದ ಪರ್ಸೆಂಟೇಜ್ ಆಫ್ ಲಾಸ್ ಅಥವಾ ಪರ್ಸೆಂಟೇಜ್ ಆಫ್ ಫೇಲಿಯರ್ ಅನ್ನೋವಂಥದ್ದು ನಲ್ಲಿಫೈ ಆಗುತ್ತೆ. ನಲ್ಲಿಫೈ ಅಂತಂದರೆ ಆಲ್ಮೋಸ್ಟ್ ಝೀರೋ ಅನ್ನೋ ರೀತಿ. ಬಿಕಾಸ್ ಮಾರ್ವಾಡಿ ಅವರ ಮನೆಯಲ್ಲಿ ನಾವು ಬೆಳೆದವರೇ ಆಗಿದ್ದರೆ ಖಂಡಿತವಾಗಿಯೂ ಬಿಸ್ನೆಸ್ಸಲ್ಲಿ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅವ್ರಿಗೆ ಅಷ್ಟು ಕ್ಲಾರಿಟಿ ಇರುತ್ತೆ. ಯಾಕೆ ಕ್ಲಾರಿಟಿ ಇರುತ್ತೆ ಅಂದರೆ ಅವ್ರ ಮನೆಯಲ್ಲಿ ಆ ರೀತಿ ಟ್ರೈನಿಂಗ್ ಅನ್ನೋವಂಥದ್ದು ಮಾಡ್ತಾರೆ. ನಾವೆಲ್ಲರೂ ಮಾರ್ವಾಡಿ ಮಕ್ಕಳಲ್ಲ ಅಥವಾ ಜೈನ್ ಸಮುದಾಯದಲ್ಲಿ ಹುಟ್ಟಿದ ಮಕ್ಕಳಲ್ಲ. ಹಾಗಾಗಿ ನಮಗೆ ವ್ಯಾಪಾರದ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅಕಸ್ಮಾತ್ ಗೊತ್ತಿದ್ರೂ ಹೊರಗಿನಿಂದ ನೋಡಿರೋವಂಥದ್ದಾಗಿರುತ್ತೆ, ಅನುಭವಿಸುವ ಒಂದು ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ವರ್ಕ್ಶಾಪ್ ಮಿಸ್ಸೇ ಮಾಡಬೇಡಿ. ಇನ್ಫ್ಯಾಕ್ಟ್ ನಾನು ಎಲ್ಲ ವರ್ಕ್ಶಾಪ್ಗೂ ಬರದೇ ಇದ್ರೂ ಪರವಾಗಿಲ್ಲ, ಕರ್ಮ ಕಳೆದ್ರೆ ಅಂತ ಹೇಳ್ತೇನೆ. ಈ ವರ್ಕ್ಶಾಪ್ಗೂ ಕರ್ಮ ಕಳೆದ್ರೇ ಬರೋದಕ್ಕಾಗೋದು. ಆದರೂ ಸಹ ಇದಕ್ಕೆ ಬರಲೇಬೇಕು ಅಂತ ಹೇಳ್ತೇನೆ. ಯಾಕಂತಂದರೆ
ಅಲ್ಲಿ ಕಲ್ತದನ್ನು ಮಾಡಿದಾಗ ಮಾತ್ರ ಡೆಫಿನೆಟಾಗಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಖಂಡಿತವಾಗ್ಲೂ ಗುರುಗಳೇ, ನಾನು ಉತ್ಸುಕರಾಗಿದ್ದೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ನೀವು ಹೇಳ್ದ ಹಾಗೆ ಅದು ಮಾಡಬೇಕು ಅಂತ ಬಂದಾಗಲೇ ಯೂನಿವರ್ಸ್ನ ಆ ಒಂದು ಎನರ್ಜಿ ಫ್ರೀಕ್ವೆನ್ಸಿ ನಿಮ್ಮಲ್ಲಿ ಬಂದಿರುತ್ತೆ. ಸೊ ನೀವು ಕೊಡುವಂಥ ಒಂದಷ್ಟು ವಿಶೇಷ ಐಡಿಯಾಗಳನ್ನು ತಿಳ್ಕೊಂಡಾಗ, ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಾಗ ಖಂಡಿತವಾಗ್ಲೂ ನಮ್ಮಲ್ಲಿರುವಂಥ ಒಂದು ಕಾನ್ಫಿಡೆನ್ಸ್ ಇನ್ನೂ ಬೂಸ್ಟ್ ಆಗುತ್ತೆ. ಗುರುಗಳೇ, ಇನ್ನು ಈ ಒಂದು ಸ್ಪೆಷಲ್ ವರ್ಕ್ಶಾಪ್ ಏನು August 9ನೇ ತಾರೀಕು ನಡೀತಾ ಇದೆ, ಈ ವರ್ಕ್ಶಾಪ್ ಬರುವವರೆಲ್ರಿಗೂ ಕೂಡ ನೀವು ಆಶೀರ್ವದಿಸಿ ಪ್ರಾಣ ಪ್ರತಿಷ್ಠೆ ಮಾಡಿರುವಂಥ ಸುದರ್ಶನ ಯಂತ್ರವನ್ನು ಕೂಡ ನೀವು ಅವರೆಲ್ರಿಗೂ ಕೊಡ್ತಾ ಇದ್ದೀರಾ. ಇದರ ವಿಶೇಷತೆ ಬಗ್ಗೆ ಕೂಡ ತಿಳಿಸ್ಕೊಡಿ ಗುರುಗಳೇ. ನೋಡಿ, ನನ್ನ ಹತ್ರ ಸುದರ್ಶನ ಯಂತ್ರ ಇದೆ. ಇದು ಮೊನ್ನೆ ಕೆಲವು ಮನೆಗಳಿಗೆ ನಾವೇ ಖುದ್ದಾಗಿ ಹೋಗಿ ಇದು ಉಚಿತವಾಗಿ ಕೊಟ್ಟು ಬಂದಿದ್ದೇವೆ, ಆಶೀರ್ವದಿಸಿ. ಇದು ಯಾರಿಗೆಲ್ಲ ಕೊಟ್ಟಿದ್ದೇವೆ ಅಂತಂದರೆ, ಯಾರು ನಮ್ಮ ಕಾರ್ಯಾಗಾರಗಳಿಗೆ ಬಂದು ನನ್ನ ಸಲಹೆಯ ಮೇರೆಗೆ ವ್ಯಾಪಾರವನ್ನು ಮಾಡಿ ಪ್ರತಿ ತಿಂಗಳು ಕನಿಷ್ಠ 3 ಲಕ್ಷಕ್ಕಿಂತ ಹೆಚ್ಚು ದುಡಿಯುತ್ತಿದ್ದಾರೋ ಅಂತಹ ಮನೆಗಳಿಗೆ ನಾನು ಹೋಗಿ ಯಾವುದೇ ಚಾರ್ಜಸ್ ಇಲ್ಲ, 1 ರೂಪಾಯಿ ಸಹ ತೆಗೆದುಕೊಂಡಿಲ್ಲ, ಉಚಿತವಾಗಿ ಕೊಟ್ಟಿರೋ ಅಂಥದ್ದು. ಸೊ ದಯವಿಟ್ಟು ನೀವೆಲ್ಲರೂ ಈಗ ಆಗಬೇಕು. ನೀವು ಸಹ ಅವರುಗಳ ರೀತಿ ಪ್ರತಿ ತಿಂಗಳು ಕನಿಷ್ಠ 3 ಲಕ್ಷಕ್ಕಿಂತ ಹೆಚ್ಚು ದುಡಿಯೋರಂಥವ್ರು ಆಗಬೇಕು ಅನ್ನೋವಂಥದ್ದು ನನ್ನ ಮನದಾಳದ ಆಸೆ. ನಿಮ್ಮ ಮನೆಗಳಿಗೂ ಬರಬೇಕು ಅಂತ ಆಸೆ ಆಗ್ತಿದೆ. ಬಟ್ ನೀವು 3 ಲಕ್ಷಕ್ಕಿಂತ ಮೇಲೆ ಮಾಡಿಬಿಡಿ, ಆಗ ನಾನೇ ಬರ್ತೇನೆ. ಇದಕ್ಕೆ ಯಾವ ಕಾಸು ಇರೋದಿಲ್ಲ. ಆದರೆ ಮುಂಬರುವ ಕಾರ್ಯಾಗಾರದಲ್ಲಿ ಯಾರೆಲ್ಲ ವ್ಯಾಪಾರ ಮಾಡಬೇಕು ಅಂತಿರ್ತೀರೋ ಅಥವಾ ವ್ಯಾಪಾರ ಆಲ್ರೆಡಿ ಇದೆಯೋ ಅಂಥವ್ರುಗಳಿಗೆ ಇದನ್ನು ನಾನು ಆಶೀರ್ವದಿಸಿ, ನನಗೆ ಎಷ್ಟು ಶಕ್ತಿ ಇದೆಯೋ, ವಿಶ್ವ ನನಗೆಷ್ಟು ಶಕ್ತಿ ಕೊಟ್ಟಿದೆಯೋ ಅಷ್ಟು ಶಕ್ತಿಯಿಂದ ಸತ್ಯ ಧರ್ಮ ನಿಷ್ಠೆಯಿಂದ ಪೂಜೆ ಮಾಡಿ, ಇದಕ್ಕೆ ಹಲವಾರು ಕ್ರಿಯೆಗಳಿದೆ. ಇದಕ್ಕೆ ಪೂರಕವಾದ ಕೆಲವು ವಿಡಿಯೋಗಳನ್ನು ನಮ್ಮ ತಂಡದವರು ಹಾಕ್ತಾರೆ. ಸೊ ಹಲವು ಕಾರ್ಯಗಳಿದೆ. ಇದೇನೋ ಸುಮ್ಮನೆ ಎಲ್ಲೋ ಅಂಗಡಿಯಲ್ಲಿ ಸಿಗುತ್ತೆ ತೆಗೆದುಕೊಂಡು ಬಂದು ಇದನ್ನು ಕೊಡೋವಂಥದ್ದಲ್ಲ. ಸೊ ಇಟ್ ಈಸ್ ಎನರ್ಜೈಸ್ಡ್ ಇನ್ಸ್ಟ್ರೂಮೆಂಟ್. ಇಟ್ಸ್ ಅನ್ ಎನರ್ಜೈಸ್ಡ್ ಯಂತ್ರ. ಸೊ ಯಂತ್ರಕ್ಕೆ ಶಕ್ತಿ ಇರುವಂಥ ಯಂತ್ರ, ಪ್ರಾಣ ಪ್ರತಿಷ್ಠೆ ಮಾಡಿರುವಂಥ ಯಂತ್ರ. ಇದನ್ನು ನೀವು ಕಾರ್ಯಾಗಾರದಲ್ಲಿ ಕೊಂಡುಕೊಳ್ಳಬಹುದು. ಇದು ಉಚಿತವಲ್ಲ. ಸೊ ಹಾಗಾಗಿ ಮುಂಬರುವ ಕಾರ್ಯಾಗಾರದಲ್ಲಿ ಇದು ಲಭ್ಯವಿದೆ. ಇದರ ವಿಶೇಷತೆ ಏನಂತ ಹೇಳ್ತೇನೆ. ಶ್ರೀ ಮಹಾವಿಷ್ಣು, ನಿಮಗೆ ಕೃಷ್ಣನ ಹತ್ರ ಸುದರ್ಶನ ಚಕ್ರ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ. ಆ ಸುದರ್ಶನ ಚಕ್ರದ ಪ್ರತಿರೂಪವೇ ಅಥವಾ ಆ ಶಕ್ತಿಯ ಇನ್ನೊಂದು ರೂಪ ಅಂತ ಹೇಳಲಿಕ್ಕೆ ಇದು ಸಾಧ್ಯವಾಗುತ್ತೆ. ಇದು ಎಲ್ಲಿರುತ್ತೋ, ಈ ಯಂತ್ರ ಎಲ್ಲಿರುತ್ತೋ ಅಲ್ಲಿ ವ್ಯಾಪಾರದಲ್ಲಿ ಲಾಭವಾಗುತ್ತೆ. ಕೆಟ್ಟ ಕಣ್ಣ ದೃಷ್ಟಿ ಅಥವಾ ಅಸೂಯೆ ಈ ರೀತಿ ಏನಾದರೂ ಇದ್ದರೆ ಅಂಥ ಹಾವಳಿಗಳು ಕಡಿಮೆಯಾಗುತ್ತೆ. ನಾವು ಮಾಡುವ ಯಾವುದೇ ಡೆಸಿಷನ್ಸ್ ಆಗ್ಬೋದು ವ್ಯಾಪಾರದ ದೃಷ್ಟಿಕೋನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ, ಎಲ್ಲವೂ ಒಂದು ಸ್ಥಿರತೆಯಲ್ಲಿರುತ್ತೆ. ನಾವು ತಪ್ಪು ದಾರಿಗೆ ಹೋಗದ ಹಾಗೆ ಇದು ಕಾಪಾಡುತ್ತೆ. ಇನ್ನೂ ಅನೇಕ ಇದರ ಪ್ರಯೋಜನಗಳು, ಈ ಸುದರ್ಶನ ಚಕ್ರದ ಅಥವಾ ಸುದರ್ಶನ ಯಂತ್ರದ ಪ್ರಯೋಜನಗಳು ಇದ್ದಾವೆ. ಸೊ ಹಾಗಾಗಿ ಇದನ್ನೆಲ್ಲ ಪಡ್ಕೊಳ್ಬೇಕು. ಯಾವಾಗಲೂ ನಾನು ಹೇಳೋ ರೀತಿ ಸುದರ್ಶನ ಯಂತ್ರ ಕೆಲಸ ಮಾಡುವಂಥದ್ದು ಈ ಯಂತ್ರ ಸರಿ ಇದ್ದಾಗ. ನಾವು, ನಮ್ಮ ಶರೀರವೂ ಒಂದು ಬಹುದೊಡ್ಡ ಯಂತ್ರ. ಈ ಯಂತ್ರ ಸರಿ ಇಲ್ಲದೆ ಹೋದರೆ ಈ ಯಂತ್ರ ಏನೂ ಕೆಲಸ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಕಾರ್ಯಾಗಾರದಲ್ಲಿ ನಾನು ಹೇಗೆ ಹೇಳಿಕೊಡ್ತೇನೋ, ನನ್ನ ವ್ರತ ಆಗ್ಬೋದು ಅಥವಾ ನಾನು ಹೇಳಿಕೊಡುವ ವಿಶ್ವ ಮಾರ್ಗ ಯಾರು ಫಾಲೋ ಮಾಡ್ತಾರೋ, ಅನುಸರಿಸ್ತಾರೋ ಅವರಿಗೆ ಈ ಯಂತ್ರ ಪ್ರಯೋಜನವಾಗುತ್ತೆ. ಅಥವಾ ಕೇವಲ ಯಾರೋ ದುಡ್ಡಿದೆ ಅಂತಂತೇಳಿ ಯಂತ್ರ ತೆಗೆದುಕೊಂಡೋಗಿ ಮನೆಯಲ್ಲೋ ಅಥವಾ ವ್ಯಾಪಾರ ಸ್ಥಳದಲ್ಲೋ ಇಟ್ಟು ನಾನೇನೋ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಕೇವಲ ಪೂಜೆ ಮಾತ್ರ ಮಾಡ್ತೀನಿ, ಕೇವಲ ಮಂತ್ರಗಳನ್ನು ಹೇಳ್ತೇನೆ, ಕೆಲಸ ಮಾಡಲ್ಲ ಅಂತಂದರೆ ಅಂಥವ್ರಿಗೆ ಯಂತ್ರ ಪ್ರಯೋಜನ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ತಿಳ್ಕೊಳ್ಬೇಕು, ಹೇಗೆ ಮಾಡಬೇಕು, ನಾನು ಹೇಗಿರಬೇಕು, ಆಗ ಮಾತ್ರ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ. ಕನಿಷ್ಠ ಪ್ರತಿ ತಿಂಗಳು ಈ ಸ್ಪೆಷಲ್ ವರ್ಕ್ಶಾಪ್ ಅಟೆಂಡ್ ಮಾಡಿದ ಮೇಲೆ ಎಲ್ಲರೂ ವ್ಯಾಪಾರ ಮಾಡಬೇಕು. ವ್ಯಾಪಾರದಲ್ಲಿ ಕನಿಷ್ಠ 5 ಲಕ್ಷಕ್ಕಿಂತ ಹೆಚ್ಚು ದುಡಿಯೋರಂಥವ್ರು ನಾವಾಗಬೇಕು. ಅದು ಇದರ ಒಂದು ಮಹತ್ವ. ಎಸ್ ಗುರುಗಳೇ, ಅದರ ವಿಶೇಷತೆ ಏನು, ಯಾಕೆ ಅದು ನಮ್ಮ ಬಳಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಏನು ಗುರುಗಳೇ, ಸಹಜವಾಗಿ ಎಲ್ಲರಿಗೂ ಕೂಡ ನಾವು ಶ್ರೀಮಂತರಾಗಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಅದೇ ಒಂದು ರೀತಿಯಾದಂಥ ಒಂದು ಗೋಲ್. ಅಂದರೆ ನಾವು ತುಂಬ ಚೆನ್ನಾಗಿ ಬದುಕಬೇಕು, ನಾವು ರಿಚ್ ಪೀಪಲ್ ಆಗಬೇಕು, ನಮ್ಮ ಹತ್ರ ತುಂಬ ದುಡ್ಡಿರಬೇಕು ಅಂತ. ಆದರೆ ನಿಜವಾದ ಶ್ರೀಮಂತಿಕೆ ಅನ್ನುವಂಥದ್ದು ಕೇವಲ ಒಂದು ಹಣ ಸಂಪಾದನೆ ಅಥವಾ ನಾವು ಅಂದ್ಕೊಂಡಿದ್ದಂಥ ಒಂದು ಗೋಲ್ ರೀಚ್ ಮಾಡುವುದೇ ಒಂದು ಶ್ರೀಮಂತಿಕೆನ. ನಿಜವಾದ ಶ್ರೀಮಂತಿಕೆ ಅಥವಾ ನಿಜವಾದ ಶ್ರೀಮಂತ ಅಂತ ಯಾವ ಸಂದರ್ಭದಲ್ಲಿ ನಾವು ಅದಕ್ಕೆ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡಬಹುದು ಗುರುಗಳೇ?
ಸಿ ದಿಸ್ ಈ ಕ್ವೆಶ್ಚನ್ ಏನಿದೆಯೋ ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ನೆಲೆಸ್ಬಿಡುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಈ ಕಲಿಯುಗದಲ್ಲಿ ನಾವೆಲ್ಲರೂ ಅಂದುಕೊಂಡಿರೋ ಅಂಥದ್ದು ಶ್ರೀಮಂತಿಕೆ ಬಗ್ಗೆ ಅಥವಾ ಶ್ರೀಮಂತರ ಬಗ್ಗೆ ನಾವು ಅಂದುಕೊಂಡಿರೋದೇ ತಪ್ಪಾಗಿದೆ. ಇದೇ ನಮ್ಮ ಸುಖ ಶಾಂತಿ ನೆಮ್ಮದಿಯನ್ನು ಕೆಡಿಸ್ಕೊಂಡಿರೋದಕ್ಕೆ ಕಾರಣವಾಗ್ಬಿಟ್ಟಿದೆ. ಈ ಪ್ರಶ್ನೆಯನ್ನು ಮಹಾಭಾರತದ ಅರಣ್ಯ ಪರ್ವದಲ್ಲಿ ಯಕ್ಷನು ಯುಧಿಷ್ಠರನನ್ನು ಕೇಳುವಂಥದ್ದಾಗುತ್ತೆ. ಈ ಉತ್ತರ ನಮ್ಮ ಧರ್ಮರಾಯ ಹೇಗೆ ಕೊಡ್ತಾನೆ ಅಂತಂದರೆ, ಕೇವಲ ದ್ವಾಪರ ಯುಗಕ್ಕೆ ಮಾತ್ರ ಈ ಉತ್ತರ ಸೀಮಿತವಾಗಿರದೆ ಕಾಲ ಕಾಲಕ್ಕೂ ಯುಗ ಯುಗಗಳು ಅಂತ್ಯದವರೆಗೂ ಈ ಉತ್ತರ ಸತ್ಯವಾದದ್ದು ಹಾಗೂ ಧರ್ಮವಾದದ್ದು ಸಹ. ಉತ್ತರ ಹೀಗಿದೆ ನೋಡಿ. ನಿಜವಾದ ಶ್ರೀಮಂತ ಯಾರು? ಯಾರ ಬಳಿ ಸಾಲವೆಂಬ ಋಣಗಳು ಇರೋದಿಲ್ಲವೋ, ಯಾರ ಬಳಿ ಉತ್ತಮ ಆರೋಗ್ಯವಿರುತ್ತದೆಯೋ, ಯಾರು ಈ ಲೋಕದ ಆಸೆಗಳೆಂಬ ಲೋಭಗಳನ್ನು ಜಯಿಸಿರುತ್ತಾರೋ, ಯಾರು ತನ್ನ ಹತ್ರ ಏನಿದೆಯೋ ಅಂಥದ್ದು ಅದರಲ್ಲಿ ಸಂತೃಪ್ತಿಯಿಂದ ಬದುಕುತ್ತಿರುತ್ತಾರೋ ಇಂಥವರೇ ನಿಜವಾದ ಶ್ರೀಮಂತರು. ಎಷ್ಟು ಅದ್ಭುತವಾಗಿ ಧರ್ಮರಾಯನು ಯಕ್ಷನಿಗೆ ಉತ್ತರ ಕೊಡುವಂಥದ್ದು ನೋಡಿ. ಇದೇ ನಿಜವಾದ ಶ್ರೀಮಂತಿಕೆ. ಇನ್ಫ್ಯಾಕ್ಟ್ ಇದೇ ಪ್ರಶ್ನೆಯನ್ನು ಸರ್ವಜ್ಞರಿಗೆ ಯಾರೋ ಒಬ್ಬ ದೊಡ್ಡ ಪಂಡಿತ ಕೇಳ್ತಾನಂತೆ, ನಿಜವಾದ ಶ್ರೀಮಂತ ನಿಮ್ಮ ಪ್ರಕಾರ ಯಾರು ಸ್ವಾಮಿ ಅಂತಂತೇಳಿ. ಅದಕ್ಕೆ ಸರ್ವಜ್ಞರು ಈ ರೀತಿ ಉತ್ತರ ಕೊಡ್ತಾರೆ, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ನಿಜವಾದ ಶ್ರೀಮಂತ ಯಾರು ಅಂತಂದರೆ ಇದು ಸರ್ವಕಾಲಕ್ಕೂ ಅನುಗುಣವಾಗುವಂಥ ಅನ್ವಯಿಸುವಂತಹ ಉತ್ತರ. ಸ್ವಂತಕ್ಕೆ ನಾವು ಬದುಕೋದಕ್ಕೆ ಒಂದು ಮನೆ ಇರಬೇಕು, ಸೂರಿರಬೇಕು. ಅದು ಸ್ವಂತದ್ದಾಗಿರಬೇಕು, ಸಾಲದಲ್ಲಿ ಆಗಿರಬಾರ್ದು. ಅದು ದೊಡ್ಡದಾಗಿರಬೇಕು, ಚಿಕ್ಕದಾಗಿರಬೇಕು ಅಂತ ಸರ್ವಜ್ಞ ಹೇಳ್ತಿಲ್ಲ. ಒಂದು ಮನೆ ಇರಬೇಕು, ಅದು ಸ್ವಂತದ್ದಾಗಿರಬೇಕು. ಅಷ್ಟೇ ಇದ್ದರೆ ಸಾಕ, ಸಾಲದು. ವೆಚ್ಚಕ್ಕೆ ಹೊನ್ನಿರಬೇಕು ಅಂದರೆ ಖರ್ಚು ವೆಚ್ಚಗಳಿಗೆ ಹಣಕಾಸಿರಬೇಕು. ಎಷ್ಟೋ ಜನರ ಹತ್ರ ಸ್ವಂತ ಮನೆ ಇದೆ, ಹಳ್ಳಿಗಳಲ್ಲಿ ಎಲ್ಲರ ಹತ್ರ ಮನೆ ಇದೆ. ಆದರೆ ಅವರಿಗೆ ಎಷ್ಟು ಜೀವನ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕೋ ಆ ದುಡ್ಡಿಲ್ಲ, ವೆಚ್ಚಕ್ಕೆ ಹೊನ್ನಿಲ್ಲ. ಮೂರನೇದು, ಕೇವಲ ಮನೆ ಇದ್ದರೆ ಸಾಕ, ವೆಚ್ಚಕ್ಕೆ ಹಣ ಇದ್ದರೆ ಸಾಕ. ಇವೆರಡೂ ಇದ್ದರೂ ಶ್ರೀಮಂತರಾಗೋದಿಲ್ವಂತೆ. ಎಲ್ಲಿ ತನಕ ನಮ್ಮನ್ನು ಪ್ರೀತಿ ಮಾಡುವಂಥ ಅಥವಾ ನಮ್ಮನ್ನು ಇಷ್ಟಪಡುವಂಥ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋವಂಥ ಸಂಸಾರ ನಮ್ಮ ಜೊತೆ ಇಲ್ಲದೆ ಹೋದರೆ ಅದು ಬಡತನವೇ ಅಂತಂತೇಳಿ ಸರ್ವಜ್ಞರು ಹೇಳ್ತಾರೆ. ಸೊ ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಸೊ ನಿಜವಾದ ಶ್ರೀಮಂತಿಕೆ ಸ್ವರ್ಗದಲ್ಲೆಲ್ಲ ಇಲ್ಲೇ ಇರುತ್ತೆ, ಇವು ಮೂರು ನಮ್ಮ ಜೊತೆ ಇದ್ದರೆ ಅಂತಂದೇಳಿ ಸರ್ವಜ್ಞ ಹೇಳ್ತಾರೆ. ಸೊ ಶ್ರೀಮಂತಿಕೆ ಅನ್ನುವಂಥದ್ದು ನನ್ನ ಪ್ರಕಾರ, ಇದು ಅನಂತ ವಿಶ್ವಾಚಾರ್ಯನ ಪ್ರಕಾರ, ಸಾಲವಿಲ್ಲದೆ ಋಣಗಳಿಲ್ಲದೆ ಬದುಕುವ ಒಂದು ಸುಂದರ ಜೀವನ. ಮನೆ ಇರಬೇಕು, ಪುಟ್ಟದಾಗಿದ್ದರೆ ಸಾಕು, ದೊಡ್ಡದು ಆಸ್ತಿ ಅಂಥದ್ದೆಲ್ಲ ಇರಬೇಕು ಅಂತಂತಿಲ್ಲ. ನಮಗೆ ಎಷ್ಟು ಖುಷಿ ಕೊಡುತ್ತೋ ಅಂಥ ಮನೆ, ಸಾಲ ಮುಕ್ತವಾಗಿ ಕಟ್ಟುವಂಥದ್ದು, ಸಾಲ ಇಲ್ಲದೆ ಕಟ್ಟುವಂಥದ್ದು. ಒಂದು ವೇಳೆ ಕಟ್ಟಲೇಬೇಕು ಸಾಲ ಮಾಡಿ ಅಂತಂದರೆ ಅದು ಒಂದು ಸ್ವಲ್ಪ ಸಾಲವಾಗಿದ್ದರೆ ನಾವು ಮ್ಯಾನೇಜ್ ಮಾಡುವಂಥ ಸಾಲವಾಗಿರಬೇಕು. ಹಾಗೆಯೇ ವೆಚ್ಚಕ್ಕೆ ಎಷ್ಟು ನಮಗೆ ತೃಪ್ತಿ ಕೊಡುವಂಥ ಹಣ ಇರಬೇಕು. ಅದು ಹೆಚ್ಚು ಆಗಬಾರ್ದು, ಅದು ಕಡಿಮೆನೂ ಆಗಬಾರ್ದು. ಹೇಗಿರಬೇಕು ಅಂತಂದರೆ, ಈಗ ಹೇಗೆ ನಾವು ಪದಾರ್ಥಕ್ಕೆ ನಾವು ಮನೆಯಲ್ಲಿ ಸಾಂಬಾರು ಮಾಡಿದರೆ ಉಪ್ಪು ಹಾಕ್ತೀವಲ್ವ, ಹೆಚ್ಚು ಉಪ್ಪು ಹಾಕಿದ್ರೂ ಅದು ತಿನ್ನಲಿಕ್ಕಾಗೋದಿಲ್ಲ, ಯೋಗ್ಯವಿರೋದಿಲ್ಲ. ಹಾಗಾಗಿ ಉಪ್ಪು ಹಾಕದೇ ಇದ್ದರೂ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ಉಪ್ಪಿಗೆ ರುಚಿ ಇದೆ, ರುಚಿಯಲ್ಲೇ ಅತ್ಯುತ್ತಮ ಸ್ಥಾನವನ್ನು ತೆಗೆದುಕೊಂಡಿರೋದು ಉಪ್ಪು. ಉಪ್ಪಿಲ್ಲದೆ ಇದ್ದರೆ ಜೀವನನೇ ಇರೋದಿಲ್ಲ. ಹಾಗೆಯೇ ಹಣವೂ ಅಷ್ಟೇ, ಉಪ್ಪಿನಷ್ಟೇ ಮಹತ್ವ ಇದೆ. ಎಷ್ಟಿರಬೇಕೋ ಅಷ್ಟಿದ್ರೆ ಮಾತ್ರ, ಇಲ್ಲದೆ ಇದ್ದರೂ ಕಷ್ಟ, ಹೆಚ್ಚಾದರೂ ಇತಿ ಮಿತಿಗಳನ್ನು ಗೊತ್ತಿರಬೇಕು ಅಷ್ಟೇ. ಅದರ ಜೊತೆ ಉತ್ತಮವಾದ ಒಂದು ಆರೋಗ್ಯ ಇರಬೇಕು. ಹಾಗೆಯೇ ನಮ್ಮ ಜೊತೆ ಇರುವಂಥ ಸಂಸಾರ ಏನಿದೆಯೋ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ರೀತಿ, ಪ್ರೀತಿ ವಿಶ್ವಾಸದಲ್ಲಿ ಬದುಕೋ ರೀತಿ ಇರಬೇಕು. ಇದೇ ನಿಜವಾದ ಶ್ರೀಮಂತಿಕೆ. ಓಕೆ ಗುರುಗಳೇ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಮನೆಯ ವಾತಾವರಣ, ನಮ್ಮ ಮನಸ್ಸಿನ ಒಂದು ವಾತಾವರಣ ಹೇಗಿದ್ರೆ ನಾವು ಶ್ರೀಮಂತರಾಗ್ತೀವಿ, ಶ್ರೀಮಂತರ ಅನ್ನಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಗುರುಗಳೇ. ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ಏನೇ ಮಾಡಿದ್ರು ಹೀಗೆ ಬದುಕಬೇಕು ಅಂತ ಅಂದರೂ ಕೂಡ ನಾವು ಸಾಲ ಬಾಧೆಯಿಂದ ಬಳಲ್ತಾ ಇರ್ತೀವಿ, ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕೊಂಡು ಒದ್ದಾಡ್ತಾ ಇರ್ತೀವಿ. ಸೊ
ಇದಕ್ಕೆಲ್ಲ ಏನು ಕಾರಣ, ಯಾರು ಕಾರಣ ಅಂದರೆ ಒಂದು ನಮ್ಮಲ್ಲಿರುವಂತಹ ಎಕ್ಸ್ಪೆಕ್ಟೇಷನ್, ನಾವು ಈ ರೀತಿ ಬದುಕ್ತಾ ಇದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ನಾವು ಮಿತಿಮೀರಿ ಕಮಿಟ್ಮೆಂಟ್ಗಳನ್ನು ಮಾಡಿಕೊಂಡು ಅಥವಾ ಸಮಾಜದ ದೃಷ್ಟಿಯಲ್ಲಿ ನಾವು ಒಳ್ಳೆಯವರು ಅನ್ನಿಸ್ಕೊಳ್ಳೋಕೆ ಹೋಗಿ ಈ ರೀತಿಯಾದಂಥ ಒಂದು ಸಾಲಬಾಧೆಗಳನ್ನು ನಮ್ಮ ಮೇಲೆ ನಾವೇ ಎಳ್ಕೊಳ್ತಾ ಇರ್ತೀವ, ಅಥವಾ ಯಾಕಾಗಿ ಈ ರೀತಿಯಾದಂಥ ಒಂದು ಸಂದರ್ಭ ಬರುತ್ತೆ ಅಂತ? ಅನೇಕ ಕಾರಣಗಳಿದೆ ಇದಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಬಹುಮುಖ್ಯವಾಗಿ ಇಫ್ ಐ ಹ್ಯಾವ್ ಟು ರೇಟ್, ಮೊದಲನೇ ಕಾರಣ ಇದೇ ಪ್ರೈಮರಿ ರೀಸನ್ ಅಂತ ಹೇಳೋದಾದರೆ ಅದು ನಾವೇ ಆಗಿರ್ತೇವೆ. ನಮ್ಮ ಒಂದು ಆಲೋಚನೆಗಳು, ನಮ್ಮ ಒಂದು ನಿರ್ಣಯಗಳು ಎಲ್ಲ ನಮ್ಮ ಮೇಲಿರುತ್ತೆ. ಇದು ಹೊರತುಪಡಿಸಿದ್ರೆ ಎರಡನೇ ಮುಖ್ಯ ಕಾರಣವನ್ನು ಇವತ್ತು ನಾವು ಚರ್ಚೆ ಮಾಡೋಣ, ಅಥವಾ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಏಕೆ ನಮಗೆ ಈ ಒಂದು ದುರ್ಗತಿ ಅಥವಾ ಕಷ್ಟದ ಸಮಯಗಳು, ಯಾಕೆ ಈ ಒಂದು ಪರಿಸ್ಥಿತಿಯಲ್ಲಿದ್ದೀವಿ? ನಾವೆಲ್ಲ ಹುಟ್ಟುತ್ತಾ ನಮಗೆ ಯಾರಿಗೂ ಭಗವಂತ ಸಾಲ ಎಂಬ ಹೊರೆಯನ್ನು ಕೊಟ್ಟು ಕಳಿಸ್ಲಿಲ್ಲ, ಅಥವಾ ಕಷ್ಟ ಸಂಕೋಲೆಗಳನ್ನು ಕೊಟ್ಟು ಕಳಿಸ್ಲಿಲ್ಲ ಈ ಭೂಮಿಗೆ. ಆದರೂ ಸಹ ಈಗ ನಾವು ಅಡಲ್ಟ್ಸ್ ಆಗಿರ್ತೇವೆ, ಅಥವಾ ಈಗ ಮದುವೆಯಾಗಿ ಮಕ್ಕಳೆಲ್ಲ ಇರ್ತಾರೆ. ಇಷ್ಟು ಕಷ್ಟಗಳು ನಮಗೆ ಏಕೆ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಒಂದು ಸಲ ನ್ಯಾಯಾಲಯವು ಮರಣದಂಡನೆಯ ಶಿಕ್ಷೆಯನ್ನು ಒಂದು ಮಹಾಪಾಪಿಗೆ, ತಪ್ಪಿತಸ್ಥನಿಗೆ ಕೊಡುತ್ತೆ. ಯೂಶ್ವಲಿ ಈಗ ಜೈಲಲ್ಲಿ ಏನು ಮಾಡ್ತಾರೆ, ಮರಣದಂಡನೆ ಇನ್ನೇನು ಗಲ್ಲು ಶಿಕ್ಷೆ ಆಗಿರುವಂಥವ್ರಿಗೆ ಕಡೆಯದಾಗಿ ನಾಳೆ ಗಲ್ಲು ಶಿಕ್ಷೆ ಅಥವಾ ಇನ್ನೆರಡು ದಿನದಲ್ಲಿ ಗಲ್ಲು ಶಿಕ್ಷೆ ಇರಬೇಕು ಅಂತಂದರೆ ಕಡೆಯ ಆಸೆ ಏನಂತ ಕೇಳ್ತಾರೆ. ನಿಮಗೇನಾದರೂ ಕೊನೆ ಆಸೆ ಇದೆಯಾ? ಇನ್ನೇನು ನಾಳಿದ್ದಲ್ಲಿ ನೀವು ಗಲ್ಲಿಗೆ ಏರಿಸಲ್ಪಡುತ್ತೆ, ನೀವು ಸತ್ತೋಗ್ತೀರಾ, ಅದಕ್ಕೂ ಮುಂಚೆನ ಆಸೆ ಇದ್ದರೆ ಹೇಳ್ಬೋದು ಅಂತ. ತುಂಬ ಜನ ಏನು ಹೇಳ್ತಾರೆ ಅಂದರೆ ಅವ್ರಿಗೆ ಏನು ಇಷ್ಟ ಇದೆಯೋ ಆ ಪದಾರ್ಥ ಊಟ ತಿನ್ನೋದಕ್ಕೆ ಹೇಳ್ತಾರಂತೆ. ಇನ್ನು ಕೆಲವರು ನನ್ನ ಅಮ್ಮನ ನೋಡಬೇಕು, ಅಥವಾ ನನಗೆ ಯಾರೋ ಇಷ್ಟ ಇದ್ದಾರೆ, ನನ್ನ ಮಕ್ಕಳು ನೋಡಬೇಕು, ಕಡೆಯದಾಗಿ ಒಂದು ಸಲ ನೋಡಿಬಿಡ್ತೀನಿ ಅಂತ ಆಸೆ ವ್ಯಕ್ತಪಡಿಸ್ತಾರೆ. ಇಲ್ಲೊಬ್ಬನ್ನ ವಿಶೇಷವಾದ ವ್ಯಕ್ತಿಯನ್ನು ಒಬ್ಬನ್ನ ಕೇಳ್ತಾರೆ, ನಿನ್ನ ಕಡೆ ಆಸೆ ಏನಪ್ಪ ಅಂಥೇಳಿ. ಅದಕ್ಕೆ ಇವನು ಹೇಳ್ತಾನಂತೆ, ನನ್ನ ಅಮ್ಮನ ನೋಡಬೇಕು, ನನ್ನ ಅಪ್ಪನ ಕರೆದುಕೊಂಡು ಬನ್ನಿ, ನನ್ನ ಮೇಷ್ಟ್ರುಗಳು, ಗುರುಗಳು, ನಾನು ಚಿಕ್ಕ ವಯಸ್ಸಿಂದ ನನಗೆ ವಿದ್ಯಾಭ್ಯಾಸ ಹೇಳ್ಕೊಟ್ರಲ್ಲ ಈ ಗುರುಗಳನ್ನ ಕರ್ಕೊಂಡು ಬನ್ನಿ, ಹಾಗೆಯೇ ನಮ್ಮ ಏರಿಯಾದ MLA, ಆಮೇಲೆ ಚೀಫ್ ಮಿನಿಸ್ಟ್ರು, ಆಮೇಲೆ ಪ್ರೈಮ್ ಮಿನಿಸ್ಟ್ರೂ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಹೇಗಿದೆ ಮೇಡಮ್ ಇವ್ರ ವಿಷಯ, ಇವ್ರ ಡಿಸೈರ್ ನೋಡಿ, ನನ್ನ ಕೊನೆ ಆಸೆ ಇವರೆಲ್ಲ ಬರಬೇಕು ಅಂತ. ಅದಕ್ಕೆ ಅಲ್ಲಿ ಜೈಲವ್ರು ಹೇಳ್ತಾರೆ, ಅಬ್ಬಾ ಏನಯ್ಯ ಇದು ಎಲ್ಲರನ್ನೂ ಕರೀತಿದೀಯಾ, ನಿಮ್ಮ ಅಪ್ಪ ಅಮ್ಮ ಇನ್ಯಾರೋ ಅಂತಂದರೆ ಪರವಾಗಿಲ್ಲ, ಇವ್ರನ್ನೆಲ್ಲ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ನೀನು ನೋಡೋದಕ್ಕೆ, ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು, MLA ಇನ್ನೂ ಯಾರ್ಯಾರನ್ನೋ ಕರೆದ್ಬಿಡು, ಎಲ್ಲ ಕರ್ಕೊಂಬರೋಕ್ಕಾಗುತ್ತೆ, ಅದೆಲ್ಲ ಆಗಲ್ಲ, ನಿಮ್ಮ ಅಪ್ಪ ಅಮ್ಮ ಗುರುಗಳನ್ನ ಬೇಕಾದರೆ ಕರಿತೀವಿ ಅಂತ ಹೇಳ್ತಾರಂತೆ. ಆಯಿತು ಅಂತಂತೇಳಿ ಇವನು ಒಪ್ಕೊಳ್ತಾನೆ. ಮರುದಿನ ಎಲ್ಲರೂ ಬರ್ತಾರೆ. ಇವನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಇವರೆಲ್ಲರೂ ಒಂದು ರೂಮಲ್ಲಿ ನಿಲ್ಲಿಸಿ, ನೀವು ಯಾರೂ ಇರಬೇಡಿ, ನಾನೇನೋ ಸೀಕ್ರೆಟ್ ಹೇಳಬೇಕು ಅವ್ರಿಗೆ ಅಂತಂತೇಳಿ ಅವ್ರ ಹತ್ರ ಹೋಗ್ತಾನೆ. ಕಿವಿ ಹತ್ರ ಹೋಗ್ಬಿಟ್ಟು, ನಿಮ್ಮ ಹತ್ರ ಏನೋ ಹೇಳಬೇಕು ಕೊನೆಯದಾಗಿ ನಾನು ಸಾಯೋದಕ್ಕಿಂತ ಮುಂಚೆ ಅಂತಂತೇಳಿ ಒಬ್ಬೊಬ್ಬರು ಕಿವಿ ಹತ್ರ ಹೋಗಿ ಎಲ್ಲರ ಕಿವಿಯನ್ನು ಕಚ್ಚಾಕ್ಬಿಡ್ತಾನೆ. ಹೇಗೆ ಕಚ್ತಾನೆ ಅಂತಂದರೆ ಕಿವಿನೇ ಕೆಳಗಡೆ ಬಿದ್ದೋಗ್ಬಿಡುತ್ತೆ, ಹಾಗೆ ಕಚ್ಚಿಬಿಡ್ತಾನೆ. ಹೀಗೆ ಇವರು ಜೈಲಲ್ಲಿರ್ತಾರಲ್ಲ ಅವರೆಲ್ಲ ಅಂದ್ಕೊಳ್ತಾರೆ, ಒಂದು ವೇಳೆ ಏನಾದರೂ MLAಗಳನ್ನೋ ಚೀಫ್ ಮಿನಿಸ್ಟ್ರೋ ಇವನು ಹೇಳ್ದಂಗೆ ಪ್ರೈಮ್ ಮಿನಿಸ್ಟ್ರನ್ನೋ ಕರ್ಕೊಂಡು ಬಂದಿದ್ದರೆ ಇವ್ರ ಕಿವಿನೂ ಕಚ್ಚಿಬಿಡ್ತಿದ್ನೇನೋ. ಯಾಕಪ್ಪ ಈ ರೀತಿ ಮಾಡಿದೆ ಅಂತಂದು ಕೇಳ್ತಾರೆ. ಅದಕ್ಕೆ ಈ ವ್ಯಕ್ತಿ ಹೀಗೆ ಉತ್ತರ ಕೊಡ್ತಾನೆ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ನಾನು ಪ್ರತಿ ಸಲ ತಪ್ಪು ಮಾಡಿದಾಗ ಇವರೇನಾದರೂ ತಿದ್ದಿದ್ದಿದ್ರೆ ಇದು ತಪ್ಪು, ಇದು ಮಾಡಬೇಡಪ್ಪ ಅಂತ ನನ್ನ ಸರಿಪಡಿಸಿದ್ರೆ ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ಇರ್ತಿರಲಿಲ್ಲ, ವಿಶೇಷವಾಗಿ ಈ ಗಲ್ಲು ಶಿಕ್ಷೆಗೆ ಅರ್ಹನಾಗಿರ್ತಿದ್ದಿಲ್ಲ. ಅದಕ್ಕೆ ನೋಡಿ ಸರ್ವಜ್ಞ ಹೇಳ್ತಾರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಇವರು 3 ಮಹಾವೈರಿಗಳು ಅಂತ ಸರ್ವಜ್ಞ ಹೇಳ್ತಾರೆ. ನಾನು ಒಳ್ಳೆ ಗುರುಗಳು ಸ್ವಾಮಿ, ನಾನು ಬುದ್ಧಿ ಹೇಳ್ಕೊಡೋದಕ್ಕೆ ಗೊತ್ತಿರೋದು. ಅವನು ಗಲ್ಲು ಶಿಕ್ಷೆಗೆ ಕಾರಣ ಕೇವಲ ಅವನು ಮಾತ್ರ ಅಲ್ಲ, ನೀವಿವತ್ತು ಸಾಲದಲ್ಲಿದ್ದೀರಾ, ನೀವಿವತ್ತು ಸಕಲ ಕಷ್ಟಗಳಲ್ಲಿ ಬಾಧೆಗಳಲ್ಲಿ ನರಳಾಡ್ತಿದ್ದೀರಾ. ಇನ್ಫ್ಯಾಕ್ಟ್ ನಾವೆಲ್ಲರೂ ನರಳಾಡ್ತಿದ್ದೀವಿ. ಇದಕ್ಕೆ ಕಾರಣ ಕೇವಲ ನಾವು ಮಾತ್ರ ಅಲ್ಲ, ಈ ಸಮಾಜ, ನಮ್ಮ ಒಂದು ನಡೆ ನುಡಿಗಳು, ನಾವು ಕಲ್ತಿರೋವಂಥ ವಿಚಾರಗಳು. ಇಲ್ಲಿ ಆ ಜೈಲಲ್ಲಿ ಇವನು ಕೇಳ್ತಾರೆ, ಅಲ್ಲ ನಿಮ್ಮ ಅಪ್ಪ ಅಮ್ಮನ್ನ ಏನೋ ಕಿವಿ ಕಚ್ಚಿದ್ದು ಪರವಾಗಿಲ್ಲ, ಗುರುಗಳ ಕಿವಿ ಯಾಕಪ್ಪ ಕಚ್ಚಿದೆ?
ಅಥವಾ ಇವರು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಕಿವಿನೂ ಕಚ್ತಿದ್ದಲ್ಲ ಏನಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಈ ವ್ಯಕ್ತಿ ಹೇಳ್ತಾನೆ, ಈ ಗುರುಗಳೆಲ್ಲನೂ ನನಗೆ ಸ್ಕೂಲಲ್ಲಿ ಎ ಫಾರ್ ಆ್ಯಪಲ್ ಹೇಳ್ಕೊಟ್ರು, ಬಿ ಫಾರ್ ಬಾಲ್ ಹೇಳ್ಕೊಟ್ರು, ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ರು, ಸೈನ್ಸ್ ಹೇಳ್ಕೊಟ್ರು, ಹಿಸ್ಟ್ರಿ ಹೇಳ್ಕೊಟ್ರು, ಇನ್ನೂ ಈ ಥರ ಕನ್ನಡ ಹೇಳ್ಕೊಟ್ರು, ಹಿಂದಿ ಇಂಗ್ಲೀಷ್ ಎಲ್ಲ ಹೇಳ್ಕೊಟ್ರು, ಆದರೆ ಸಂಸ್ಕಾರನೇ ಹೇಳ್ಕೊಟ್ಟಿಲ್ಲ ಸ್ವಾಮಿ ನನಗೆ. ಅಲ್ಲ, ಇವ್ರ ತಪ್ಪೋ ಇನ್ಯಾರು ತಪ್ಪೋ, ಸಿಲೆಬಸ್ ಮಾಡಿದವ್ರ ತಪ್ಪೋ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಗೆ ಬದುಕಬೇಕು? ಇನ್ಫ್ಯಾಕ್ಟ್ ನಾನು ಒಬ್ಬನೇ ಅಲ್ಲ, ಎಷ್ಟು ಜನ ಈ ಜೈಲಲ್ಲಿದ್ದಾರೋ ಅವ್ರಿಗೆ ಯಾರಿಗೂ ಸಂಸ್ಕಾರನೇ ಇಲ್ಲ. ಇವತ್ತು ಸಮಾಜದಲ್ಲಿ ಇಷ್ಟೊಂದು ಅಟ್ರಾಸಿಟೀಸ್ ನಡೀತಿದೆ, ಕೆಟ್ಟದ್ದು ನಡೀತಿದೆ. ಇದಕ್ಕೆಲ್ಲ ಮೂಲ ಕಾರಣ ನನ್ನ ಪ್ರಕಾರ ಅವನು ಹೇಳ್ತಿರ್ತಕ್ಕಂಥ ಕಾರಣ ಇದು. ನಮಗೆ ಮೊದಲನೇ ಸಬ್ಜೆಕ್ಟು ಕನ್ನಡ, ಇಂಗ್ಲೀಷು, ಹಿಂದಿ ಅಥವಾ ಮ್ಯಾಥ್ಸು, ಸೈನ್ಸು ಇದೆಲ್ಲ ಹಿಡ್ದೆ ಮಾರಲ್ ಸೈನ್ಸ್ ಇಟ್ಟಿದ್ದಿದ್ರೆ, ಮೊರಾಲಿಟಿ ಅನ್ನೋಂಥ ಸಬ್ಜೆಕ್ಟ ಈ ಸಮಾಜ ಬಹುತೇಕ ನಮ್ಮ ತಂದೆ ತಾಯಿ ಆಗ್ಬೋದು, ಗುರು ಹಿರಿಯರು ಎಲ್ಲರೂ ನಾವು ಕೇಳ್ಪಟ್ಟಿರೋ ವಿಚಾರಗಳು ಎಷ್ಟೋ ಸುಳ್ಳುಗಳು ಸತ್ಯವಾಗಿ ಕೇಳಿಸಿದಂತಾಗಿದೆ, ಅಥವಾ ನಿಜವಾದ ಸತ್ಯಗಳು ಸುಳ್ಳಾಗಿ ಆಗಿ ಹೋಗಿದೆ. ಒಂದೇ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದರೆ, ಚಾಪೆ ಇದ್ದಷ್ಟು ಕಾಲು ಚಾಚು ಅಂತಾರೆ, ಅಥವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ನಮ್ಮ ಪುರಾತನದಿಂದ ಗಾದೆಗಳು ಹೇಳಿರೋಂಥದ್ದು, ಗಾದೆ ಮಾತು ಇವೆಲ್ಲನೂ. ಚಾಪೆ ಇದ್ದಷ್ಟೇ ಯಾಕೆ ಕಾಲು ಚಾಚಬೇಕು, ಹಾಸಿಗೆ ಇದ್ದಷ್ಟೇ ಯಾಕೆ ಕಾಲು ಚಾಚಬೇಕು, ಹಾಸಿಗೆನೇ ದೊಡ್ಡದು ಮಾಡಿದ್ರಾಗಲ್ವಾ ಅನ್ನುವಂಥದ್ದು ನಮ್ಮ ಒಂದು ಇವತ್ತಿನ ಒಂದು ಚಿಂತನೆ. ಎಷ್ಟು ಕೆಟ್ಟದ್ದಲ್ವಾ ಇದು. ಆ ಕಾಲದಲ್ಲಿ ಯಾವ ಕಾಲದಲ್ಲಿ ಇರಲಿಲ್ಲ. ಕಾರಣ ಅವ್ರಿಗೆ ಏನಿತ್ತೋ, ಅವ್ರಿಗೇನು ಬರ್ತಿತ್ತೋ ಅದರಲ್ಲೇ ಚೊಕ್ಕವಾಗಿ ಬ್ಯೂಟಿಫುಲ್ಲಾಗಿ ಲೈಫ್ನ ಲೀಡ್ ಮಾಡ್ತಿದ್ರು. ಆದರೆ ಇವತ್ತು ನಾವು ದೊಡ್ಡದು ಮಾಡ್ಕೊಳ್ಳೋಕೆ ಹೋಗಿ ನಾವೇ ಇಲ್ಲದೆ ಆಗೋಗಿದ್ದೀವಿ, ಕಳೆದೋಗಿದ್ದೇವೆ. ಇದು ಒಂದು ಭಾಗ. ಇದು ಸತ್ತ ಮೇಲೆ ಈ ವ್ಯಕ್ತಿಗೆ ಗಲ್ಲು ಹಾಕ್ತಾರೆ. ಗಲ್ಲು ಆದಮೇಲೆ ಈ ವ್ಯಕ್ತಿ ಪಾತಾಳ ಲೋಕಕ್ಕೆ ಹೋಗುವಂಥದ್ದಾಗುತ್ತೆ. ಅನೇಕ ವರ್ಷಗಳಾದ ಮೇಲೆ ಆ ಏರಿಯಾದ ಕಾರ್ಪೊರೇಟರು, MLAಗಳು, ಈ ಚೀಫ್ ಮಿನಿಸ್ಟ್ರುಗಳು, ಈ ಪ್ರೈಮ್ ಮಿನಿಸ್ಟ್ರುಗಳು, ಇವರ ತಂದೆ ತಾಯಿಗಳು, ಗುರುಗಳು ಇವರೆಲ್ಲ ತೀರೋಗ್ತಾರೆ. ಇವರೆಲ್ಲ ತೀರೋದಾಗ ಇವ್ರನ್ನ ಕರೆದುಕೊಂಡು ಹೋಗೋದಕ್ಕೆ ಸ್ವರ್ಗದಿಂದ ಇಂದ್ರ ಬರೋದಿಲ್ಲ, ಬದಲಿಗೆ ಯಮ ಬಂದು ನಿಂತಿರ್ತಾನೆ. ಆಗ ಈ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಈ ಎಲ್ಲ ದೊಡ್ಡವ್ರು ಏನಿದ್ದಾರೆ ಇವರೆಲ್ಲ ಕೇಳ್ತಾರೆ, ಅಲ್ಲ ನಾನೆಲ್ಲ ಲೋಕ ಕಲ್ಯಾಣ ಮಾಡಿದ್ದೀನಿ, ಒಳ್ಳೇದು ಮಾಡಿದ್ದೀನಿ, ನಾವ್ಯಾಕೆ ಸ್ವರ್ಗಕ್ಕೆ ಹೋಗೋದಕ್ಕೆ ಜಾಗ ಇಲ್ವಾ, ನಾವು ನರಕಕ್ಕೆ ಹೋಗ್ಬೇಕಾ ಅಂತಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾನೆ ಯಮ, ಹೀಗೆ ಉತ್ತರ ಕೊಡ್ತಾನೆ, ನ್ಯಾಯಕ್ಕೆ ಮಣ್ಣೆರಚುವಂಥದ್ದು ಕಲಿಯುಗದಲ್ಲಿ ಆಗ್ಬೋದು. ನ್ಯಾಯಕ್ಕೆ ಇಲ್ಲಿ ನಾವು ಎಸ್ಕೇಪ್ ಆಗಬೇಕು ಅಂತಂದರೆ ಎವಿಡೆನ್ಸ್ನ ತಿರುಚು ಮರುಚು ಮಾಡ್ಬೋದು. ಇಲ್ಲಿ ನ್ಯಾಯ ಅನ್ಯಾಯಕ್ಕೆ ಕೇಳುವಂಥದ್ದು ಎವಿಡೆನ್ಸ್ ಮಾತ್ರ. ಆದರೆ ಈ ಒಂದು ಲೋಕದಲ್ಲಿ, ಈ ಒಂದು ಧರ್ಮ ಲೋಕದಲ್ಲಿ, ಪಾತಾಳ ಲೋಕದಲ್ಲಿ, ಅಥವಾ ಸ್ವರ್ಗಕ್ಕೆ ಹೋಗಬೇಕು ನರಕಕ್ಕೆ ಹೋಗಬೇಕು ಅನ್ನೋಂಥ ವಿಚಾರದಲ್ಲಿ ಯಮ ನೋಡುವಂಥದ್ದು ಮಾತ್ರ ಸತ್ಯಗಳನ್ನು ಮಾತ್ರ. ಇದಕ್ಕೆ ಯಾವ ಎವಿಡೆನ್ಸು ಬೇಡ. ಯಾಕಂತಂದರೆ ಇದಕ್ಕೆ ಪೂರಕ ಅಥವಾ ಪುರಾವೆಗಳು ಏನು ಅಂತಂದರೆ, ನಮ್ಮ ಕಣ್ಣುಗಳೇ ಅದಕ್ಕೆ ಸಾಕ್ಷಿ, ನಮ್ಮ ಕಿವಿಗಳೇ ಅದಕ್ಕೆ ಸಾಕ್ಷಿ, ನಮ್ಮ ಆತ್ಮವೇ ಅದಕ್ಕೆ ಸಾಕ್ಷಿ. ಇದಕ್ಕೆ ಒಂದು ಅದ್ಭುತವಾದ ಒಂದು ಮಾತಿದೆ, ತೋಡಿರ್ಪ ಬಾವಿಂಗೆ ಕೂಡಿರ್ಪ ಜಲಸಾಕ್ಷಿ, ಮಾಡಿರೋದಕ್ಕೆಲ್ಲ ಮನಸಾಕ್ಷಿ, ಸರ್ವಕ್ಕೂ ಮೃಡನೆ ಸಾಕ್ಷಿ ಸರ್ವಜ್ಞ. ಈ ಚಿತ್ರಗುಪ್ತ ಅಂತ ಹೇಳ್ತೀವಿ ನೋಡಿ, ನಾವು ಮಾಡಿರೋ ಪ್ರತಿ ವಿಚಾರವನ್ನು ಚಿತ್ರಗುಪ್ತ ಬರಿತಾ ಇರ್ತಾನೆ ಅಂತ ಹೇಳ್ತಾರೆ. ಚಿತ್ರ ಅಂತಂದ್ರೆ ಏನು? ಚಿತ್ರಗಳು ನೋಡುವಂಥದ್ದು, ಕಣ್ಣಿನಿಂದ ಏನೆಲ್ಲ ನೋಡ್ತೀವೋ ಅದೆಲ್ಲ ಚಿತ್ರಗಳಾಗಿ ಕಾಣ್ತಿರುತ್ತೆ. ಗುಪ್ತ ಅಂತಂದ್ರೇನು? ಸೀಕ್ರೆಟು. ಅವನು ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ತಿದ್ದಾನೆ. ಯಾರು ರೆಕಾರ್ಡ್ ಮಾಡ್ತಿರೋದು? ಯಾರೋ ಒಂದು ವ್ಯಕ್ತಿ ಎಲ್ಲೋ ಕುಳಿತುಕೊಂಡಲ್ಲ, ನಮ್ಮ ಕಣ್ಣಿನಲ್ಲಿ ಏನು ನೋಡ್ತೇವೋ ಅದೆಲ್ಲವೂ ಚಿತ್ರಗುಪ್ತ ಬರೆಯುವಂಥ ಒಂದು ರೆಕಾರ್ಡ್ ಆಗಿರುತ್ತೆ. ಕಿವಿಯಿಂದ ಏನು ಕೇಳಿಸ್ಕೊಳ್ತೇವೋ ಅದನ್ನೂ ಬರೆಯುವಂಥದ್ದಾಗುತ್ತೆ. ಭಾವನೆಗಳು, ಚಿಂತನೆಗಳು ಏನೆಲ್ಲ ಮನಸ್ಸಿಗೆ ಬರುತ್ತೋ, ಹೃದಯದಲ್ಲಿ ಬರುತ್ತೋ ಅದನ್ನು ಚಿತ್ರಗುಪ್ತ ಬರೀತಿರ್ತಾನೆ. ಇಷ್ಟು ಎವಿಡೆನ್ಸ್ ಅಲ್ದ? ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಾವು ಧರ್ಮವಾಗಿರಬೇಕು, ಸತ್ಯವಾಗಿರಬೇಕು, ನ್ಯಾಯವಾಗಿರಬೇಕು. ಎಷ್ಟಾಗುತ್ತೋ ಅಷ್ಟು 100% ಇರೋದಕ್ಕೆ ಪ್ರಯತ್ನ ಪಡಬೇಕು, ಅಥವಾ ಮ್ಯಾಕ್ಸಿಮಮ್ ಪ್ರಯತ್ನ ಪಡಬೇಕು ನಾವು ಧರ್ಮನಿಷ್ಠೆ ಸತ್ಯದಲ್ಲಿ ಬದುಕೋದಕ್ಕೆ. ಈ ರೀತಿ ಯಾವಾಗ ಬದುಕ್ತೇವೋ ಆವಾಗ ಮಾತ್ರ, ವ್ಯಾಪಾರದಲ್ಲಿ ಮಾತ್ರ ಅಲ್ಲ, ಜೀವನದಲ್ಲಿ ನಮ್ಮ ಎಲ್ಲ ಒಂದು ಭಾಗಗಳಲ್ಲೂ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ನಾನು ಇವತ್ತು ಹೇಳುವ ಕ್ರಿಯೆಯನ್ನು ನೀವೆಲ್ಲರೂ ಮಾಡಲೇಬೇಕು. ಈ ಒಂದು ಜಾಗಕ್ಕೆ ಹೋಗಬೇಕು, ಈ ಒಂದು ಸ್ಥಳಕ್ಕೆ ನೀವೆಲ್ಲರೂ ಹೋಗಲೇಬೇಕು.
ಇದು ಕಾರ್ಯಾಗಾರದಲ್ಲಿ ಒಂದೊಂದು ಸಲ ಕೆಲವು ಸಲ ಹೇಳಿದ್ದೇನೆ, ಬಟ್ ಆದರೂ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಈ ಒಂದು ದೇವಸ್ಥಾನಕ್ಕೆ ನೀವೆಲ್ಲರೂ ಹೋಗಿ ಬರಬೇಕು. ಹೋದಾಗ ಏನು ಮಾಡಬೇಕು, ಏನನ್ನು ತೆಗೆದುಕೊಂಡು ಹೋಗಬೇಕು, ಅಲ್ಲಿ ಯಾವ ವಿಶ್ವಕ್ರಿಯೆಯನ್ನು ಮಾಡಬೇಕು, ದರ್ಶನ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕು, ನೀರಲ್ಲಿ ಮುಳುಗಿ ಕೆಲವು ವಿಚಾರಗಳನ್ನು, ಕೆಲವು ವಸ್ತುಗಳನ್ನು ನೀರಲ್ಲಿ ಬಿಡೋ ಅಂಥದ್ದಿದೆ. ಇವೆಲ್ಲ ಕಾರ್ಯಗಳ ಬಗ್ಗೆ, ಇವೆಲ್ಲ ಕ್ರಿಯೆಗಳ ಬಗ್ಗೆ ನಮ್ಮ ಕೆಳಕಂಡ ಸ್ಕ್ರಾಲ್ ಆಗ್ತಿದ್ದೀವ ಆ ನಂಬರ್ಗೆ ಫೋನ್ ಮಾಡಿ, ವಾಟ್ಸ್ಯಾಪಲ್ಲೇ ನೀವು ನಿಮಗೇನು ಬೇಕು ಅಂತ ಕೋರ್ಕೊಳ್ಳಿ, ಕೇಳ್ಕೊಳ್ಳಿ. ಆಗ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಅವರು ನಿಮಗೆ ವಾಟ್ಸ್ಯಾಪಿನಲ್ಲಿ ನಿಮಗೆ ಕಳಿಸಿಕೊಡ್ತಾರೆ. ಇದು ಯಾಕೆ ನಾನು ಇಲ್ಲಿ ಹೇಳಲಿಲ್ಲ ಅಂತಂದರೆ, ಲಾಟ್ ಆಫ್ ಅಸ್, ತುಂಬ ಜನ ನಾವು ಆ್ಯಕ್ಷನ್ ಟೇಕರ್ಸ್ ಅಲ್ಲ, ಸುಮ್ಮನೆ ಕೇಳಿಸ್ಕೊಳ್ತೇವೆ, ಮಾಡೋದಿಲ್ಲ. ಅಟ್ಲೀಸ್ಟ್ ಈಗ ನೀವು ಕೆಲಸ ಮಾಡಬೇಕು, ಫೋನ್ ಮಾಡಬೇಕು, ಅದನ್ನು ತೆಗೆದುಕೊಳ್ಬೇಕು, ಇಷ್ಟಾದರೂ ಮಾಡಲಿ ಅನ್ನೋ ಸಲುವಾಗಿ ನಾನು ಹೇಳುವಂಥದ್ದು. ನೀವು ಮಾಡಿ ತೆಗೆದುಕೊಳ್ಳಿ, ದಯವಿಟ್ಟು ಇದನ್ನು ಮಾಡಿ ಬನ್ನಿ. ಏನೂ ಕಾಸೇನೂ ಖರ್ಚಾಗೋದಿಲ್ಲ. ಆ ಜಾಗಕ್ಕೆ ಹೋಗಿ ನಾನು ಹೇಳುವ ಹಾಗೆ ಕ್ರಿಯೆ ಮಾಡಿ, ಪೂಜೆ ಮಾಡಿ ವಾಪಸ್ ಬನ್ನಿ. ನೀವು ಇಲ್ಲಿ ತನಕ ಮಾಡಿರೋ ಯಾವುದೇ ಪಾಪ ಕರ್ಮಗಳು, ಕ್ರಿಯೆಗಳು ಏನೇ ಇದ್ದರೂ ನಿಮ್ಗೆ ಕ್ಷಮೆ ಸಿಗುತ್ತೆ. ಇನ್ನು ಮುಂದೆ ಮಾಡೋದಿಲ್ಲ ಎನ್ನುವ ಸಂಕಲ್ಪವನ್ನು ಆ ದೇವಸ್ಥಾನದಲ್ಲಿ, ಆ ಭಗವಂತನಲ್ಲಿ, ವಿಶ್ವದಲ್ಲಿ ಕೇಳಿಕೊಂಡು ವಾಪಸ್ ಬಂದು ಹೊಸ ಜೀವನವನ್ನು ಪ್ರಾರಂಭಿಸಿ. ಎಸ್ ಗುರುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉತ್ತಮವಾದಂತಹ ವಿಶೇಷ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಹಾಗೆ ಮುಂಬರುವಂತಹ ಬಿಸ್ನೆಸ್ ವರ್ಕ್ಶಾಪ್ ಎಷ್ಟು ಸ್ಪೆಷಲ್, ಯಾಕೆ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಗುರುಗಳಿಂದ ವಿಶೇಷ ಮಾಹಿತಿಯನ್ನು ಪಡ್ಕೊಂಡ್ರಿ. ಹಾಗೆ ಯಾವ ರೀತಿಯಾಗಿ ನಾವು ಬಿಸ್ನೆಸ್ ಮಾಡಿ ಉತ್ತಮವಾದಂಥ ಜೀವನವನ್ನು ಮಾಡ್ಕೊಳ್ಬಹುದು, ಇದ್ರ ಬಗ್ಗೆ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಇದೆ, August 9ನೇ ತಾರೀಕು ನಡೀತಾ ಇದೆ. ನೀವು ಕೂಡ ಅಟೆಂಡ್ ಮಾಡಿ, ನೀವು ಅಂದ್ಕೊಂಡಂತಹ ಗೋಲನ್ನು ರೀಚ್ ಮಾಡಿ ಉತ್ತಮವಾದಂಥ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಬಹುದು. ಯಾಕಂದರೆ ಗುರುಗಳು ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳ ಜೊತೆಗೆ, ಈಗ ಆಲ್ರೆಡಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಅದನ್ನು ಯಾವ ರೀತಿಯಾಗಿ ಇನ್ನೂ ಉತ್ತಮದಾಯಕವಾಗಿ ಮಾಡ್ಕೊಳ್ಬಹುದು, ನಮ್ಮ ಒಂದು ಪ್ಲಾನಿಂಗ್ ಯಾವ ರೀತಿಯಾಗಿರಬೇಕು, ಬಿಸ್ನೆಸ್ ಸ್ಟ್ರಾಟಜಿ ಯಾವ ರೀತಿಯಾಗಿರಬೇಕು, ಮಾರ್ಕೆಟಿಂಗ್ ಪ್ಲಾನ್ ಹೇಗಿರಬೇಕು, ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅದೆಲ್ಲವನ್ನ ತಿಳ್ಕೊಂಡು ನೀವು ಕೂಡ ನಿಮ್ಮ ಬಿಸ್ನೆಸ್ ಅನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಬಹುದು. ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಕೆಳಕಂಡ ನಂಬರ್ಗಳಿಗೆ ಕರೆ ಮಾಡಿ ಈ ಒಂದು ಬಿಸ್ನೆಸ್ ವರ್ಕ್ಶಾಪ್ಗೆ ಎನ್ರೋಲ್ ಆಗಿ ಬಿಸ್ನೆಸ್ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.